ಅವನನ್ನು ಮರಳಿ ಮಠಕ್ಕೆ ಕರೆದುಕೊಂಡು ಬರುವ ಶಕ್ತಿ ಇರುವುದು ಅವಳೊಬ್ಬಳಿಗೆ ಮಾತ್ರ ಇರುವುದು. ಮಾರಮ್ಮ, ಹೇಳಿ ಪ್ರಭುದೇವರೇ, ನನ್ನನ್ನು ಕರೆದ ಕಾರಣ? ನಿನ್ನಿಂದ ತುರ್ತಾಗಿ ಒಂದು ಕೆಲಸ ಆಗಬೇಕಾಗಿದೆ ಮಾರಮ್ಮ. ನಾನಿರುವುದೇ ನಿಮ್ಮಂಥ ಸಾಧಕರ ಸೇವೆಗೆ. ಅಪ್ಪಣೆಯಾಗಲಿ ಪ್ರಭು. ಮರಿದೇವ ಮಠ ಬಿಟ್ಟು ಹೊರಟು ಹೋಗಿದ್ದಾನೆ. ಅವನು ಜಂಗಮನಲ್ಲವೇ? ಸ್ಥಾವರಗೊಳಿಸಬೇಕೆನ್ನುವುದು ನನ್ನ ಇಚ್ಛೆ. ಅವನಿದ್ದ ಇಷ್ಟು ದಿನ ಕುಂತೂರು ಮಠ ಸುಭಿಕ್ಷವಾಯಿತು, ಜ್ಞಾನದ ಭಂಡಾರವಾಯಿತು, ದಾಸೋಹ ಧಾರೆ ಹರಿಯಿತು, ಭಕ್ತರ ಸಂಖ್ಯೆ ನೂರ್ಮಡಿಯಾಯಿತು. ದುಷ್ಟ ಕೊಣವೇಗೌಡನ ಕಣ್ತೆರೆಸಿದ ನರಭಕ್ಷಕ ಕಟ್ಟೆ ಬಸವನ ಹಲ್ಲು ಮುರಿದು ಮೂಗುದಾರ ಹಾಕಿದ. ದೊರೆಸ್ವಾಮಿಯ ಕಾಮವನ್ನು ದಹಿಸಿ ಸರ್ವಸಂಗ ಪರಿತ್ಯಾಗಿ ಸನ್ಯಾಸಿಯಾಗಿ ಮಾಡಿದ. ಮಠದ ಕೀರ್ತಿಯನ್ನು ಬೆಳಗಿದ. ಅವನ ಮಾರ್ಗದರ್ಶನದಲ್ಲಿ ಮಠ ಮನೆ ಮಹಾಮನೆಯಾಗಿ ಬೆಳಗುತ್ತದೆ ಎಂಬ ಮಹತ್ವಾಕಾಂಕ್ಷೆ ನನ್ನದಾಗಿತ್ತು. ಆದರೀಗ ನಿಂತ ನಿಲುವಿನಲ್ಲಿ ಪೀಠವನ್ನು ತಿರಸ್ಕರಿಸಿ ಹೊರಟು ಹೋದ. ಅವನನ್ನು ಉಳಿಸಿಕೊಳ್ಳಲು ಮಾಡಿದ ಪ್ರಯತ್ನಗಳೆಲ್ಲವೂ ವ್ಯರ್ಥವಾಗಿದೆ. ಮಾತಿಗೆ ಮಾತು, ತರ್ಕಕ್ಕೆ ತರ್ಕ. ತರ್ಕದಿಂದ ಅವನನ್ನು ಕಟ್ಟಿಹಾಕಲು ಆಗಲಿಲ್ಲ. ಬಸವ ಸರ್ಪ ಬೆನ್ನು ಬಿದ್ದು ಗೋಗರೆದರೂ ಅವರಿಗೂ ಮಣಿದಿಲ್ಲ. ಅದಕ್ಕೆಂದೇ ನಿನ್ನನ್ನು ಕರೆದೆ. ಹೋಗಿ ಅವನನ್ನು ಕರೆದುಕೊಂಡು ಬಾ ತಾಯಿ. ಮರಿದೇವರು ಮರಿದೇವರಲ್ಲ ಪ್ರಭುದೇವ, ಅವರು ಮಹಾದೇವ. ಅವರನ್ನು ಮಣಿಸುವುದೆಂದರೆ ಸಾಗರದ ವಿರುದ್ಧ ನೀನೊಂದು ಸೆಣಸಲು ಹೊರಟಂತೆ. ಅಷ್ಟು ಸುಲಭವಲ್ಲ. ಸುಲಭವಲ್ಲ ಎನ್ನುವುದು ನಮಗೂ ಅರಿವಾಗಿದೆ ಮಾರಮ್ಮ. ಆದರೂ ನಿನ್ನ ಶಕ್ತಿಯ ಮೇಲೆ ನನಗೆ ನಂಬಿಕೆ ಇದೆ. ಸಾಮ ದಾನ ಭೇದ ದಂಡ ಯಾವ ಪ್ರಯೋಗವಾದರೂ ಸರಿ, ಅವನನ್ನು ಕರೆದುಕೊಂಡು ಬರಲೇಬೇಕು. ನನಗಾಗಿ, ನಮ್ಮ ಕುಂತೂರಿನ ಜನರ ಉದ್ಧಾರಕ್ಕಾಗಿ ಬರಬೇಕು. ಹೊರಡು ಮಾರಮ್ಮ, ಹೊರಡು. ಅಪ್ಪಣೆ. ನೀರ್ಗ? ಹೂನವ್ವ, ಮನೇಲಿ ಒಂದು ಹನಿ ನೀರು ಇರಲಿಲ್ಲ. ಅಮ್ಮವ್ರೆ, ಒಂದು ಕೊಡ ನೀರು ಹಾಕ್ರವ್ವ, ಧರ್ಮ ಬರ್ತೈತೆ. ಸರಿಯಾಗಿ ಹೇಳ್ದೆ. ನಮ್ಮ ಯಜಮಾನ್ರು ಸ್ನಾನ ಕೂತವ್ರೆ, ಬಿಸಿನೀರು ಕಾದಿದೆ, ತಣ್ಣೀರ್ ಬೇಕು ಅಂತ ಬಂದೆ. ಇನ್ನೊಬ್ರು ಯಾರಾದ್ರೂ ಬರ್ತಾರೆ, ಅವ್ರ ಕೈಲಿ ಹಾಕಿಸ್ಕೋ. ಅವ್ವ, ದೂರ ದೂರ.
ನಿಮ್ಮ ಅಪ್ಪಂಗೆ ಹುಷಾರಿಲ್ಲಂತೆ. ಸತ್ತವನ ಬದುಕವನ? ಅದು ಯಾಕೆ ಹಂಗೆ ಹೇಳ್ತೀರ ಅಮ್ಮವ್ರೆ? ಬಿಡ್ತು ಅನ್ನಿ, ಒಂದು ಕೊಡ ನೀರು ಹಾಕ್ರವ್ವ. ಈ ವರ್ಷ ಏನಾದರೂ ಮಳೆ ಆಗಿದ್ರೆ ನಿನಗೂ ಒಸಿ ಕೊಡ್ತಿದ್ದೆ. ಮಳೆನೂ ಇಲ್ಲ, ಬೆಳೆನೂ ಇಲ್ಲ. ಬೆಳೆದಿದ್ದು ಮನೆಗೆ ಸಾಕಾಗಲಿಲ್ಲ. ಮುಂದಿನ ಬೆಳೆಗೆ ಕೊಡ್ತೀನಿ ಬಿಡು. ಅವ್ವ, ನಂಗೆ ರಾಗಿ ಭತ್ತ ಏನು ಬೇಡ್ರವ್ವ, ಒಂದೇ ಒಂದು ಕೊಡ ನೀರು ಹಾಕ್ರವ್ವ. ಯಾಕೋ ನೆನ್ನೆ ಮೊನ್ನೆಯಿಂದ ಮೈಗೆ ಹುಷಾರಿಲ್ಲ, ರೆಟ್ಟೆ ಎಲ್ಲ ನೋವು. ನನ್ನ ಮಗ ಬೇರೆ ಉಣ್ಣಕ್ಕೆ ಕುಂತವನೆ. ಬಿರ್ನೆ ಮನೆಗೆ ಹೋಗ್ಬೇಕು. ಅವ್ವ, ಅಮ್ಮವ್ರೆ, ಅನಿಷ್ಟು ಮುಂಡೆದೆ ಏನ್ ಮಾಡ್ತಾ ಇದೀಯ ನೀನು? ಅಲ್ಲ, ಮೇಲ್ಜಾತಿಯವ್ರ ಬಾವಿಯಲ್ಲಿ ಕದ್ದು ನೀರು ಸೇರ್ತಾ ಇದೆಯಲ್ಲ, ಎಷ್ಟು ದಿನದಿಂದ ನಡೀತಿದೆ ಈ ಕಣ್ಣ ಮುಚ್ಚಾಲೆ ಆಟ? ಆ ಬುದ್ಧಿ, ಅಪ್ಪ ಹಿಂಗೆ ಶಾನೆ ಹುಷಾರಿಲ್ಲ, ಮನೇಲಿ ಒಂದು ತೊಟ್ಟು ನೀರಿಲ್ಲ. ನಿಮಗೆ ಗೊತ್ತೈತೆ, ನಮ್ಮ ಕೊಳ ಬತ್ತೋಗೈತೆ. ಬಂದವ್ರು ಯಾರು ನೀರು ಕೊಡುವಲ್ರು. ಅದಕ್ಕೆ ಬುದ್ಧಿ. ಮುಚ್ಚೆ ಬಾಯ್. ಪವಿತ್ರವಾದ ಮಜ್ಜನದ ಬಾವಿಗೆ ನಿನ್ ಕೊಡ ಬಿಟ್ಟು ಅಪವಿತ್ರ ಮಾಡಿಬಿಟ್ಟಲ್ಲೇ. ಈಗ ನೀನ್ ಮುಟ್ಟಿದ ನೀರನ್ನ ಶಿವನ್ ತಲೆ ಮೇಲೆ ಹೊಯ್ಬೇಕೇನೋ? ಅಪವಿತ್ರ ಮಾಡಿಬಿಟ್ಟಲ್ಲೇ. ಓ ನಿನ್ನ ಅರ್ಚಕರೇ, ನಿಲ್ಲಿ. ದೇವ್ರನ್ನ ಪೂಜಿಸೋ ನಿಮ್ಮ ಈ ಪವಿತ್ರವಾದ ಕೈಗಳಿಂದ ಈ ಅಪವಿತ್ರ ಹೆಣ್ಣ ಹೊಡೆದು ಯಾಕೆ ನಿಮ್ಮ ಕೈನ ಮೈಲ್ಗೆ ಮಾಡ್ಕೊಳ್ತೀರಾ? ಅಲ್ಲ ಸ್ವಾಮಿ, ನೋಡೋದಕ್ಕೆ ಮಹಾತ್ಮರ ತರ ಕಾಣಿಸ್ತಿದ್ದೀರಾ. ನೀವೇ ಹೇಳಿ, ಈ ನೀಚ್ ಹೆಂಗ್ಸು ಮಾಡಿರೋ ಕೆಲಸಕ್ಕೆ ಬಹುಮಾನ ಕೊಡ್ಬೇಕೇನೋ? ಕೀಳ್ಕುಳದ ಹೆಂಗ್ಸು ಊರ್ ಜನ ಉಪಯೋಗಿಸೋ ಮಜ್ಜೆ ನದಿ ಬಾವಿ ನೀರನ್ನ ಅಪವಿತ್ರಗೊಳಿಸಿದ್ದಾರೆ. ತಪ್ಪು ತಪ್ಪು ತಪ್ಪು. ಈಕೆ ಹೀಗೆ ಮಾಡಿದ್ದು ಮಹಾ ತಪ್ಪು. ಹಾಗಂತ ಈಕೆ ಮುಟ್ಟಿ ಅಪವಿತ್ರ ಮಾಡಿರೋ ನೀರ್ನ ನೀವು ಬಳಸೋದೆ? ಛೇ 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 ಛೇ. ನಾಯಿ ಮುಟ್ಟಿದ ಮಡ್ಕೆನ ನಾಯಿಗೆ ಕಟ್ಬಿಡಿ. ಅಂದ್ರೆ ಆಕೆ ಮುಟ್ಟಿ ಅಪವಿತ್ರ ಮಾಡಿರೋ ಬಾವಿನ ಆಕೆಗೆ ಬಿಟ್ಕೊಡಿ ಅಂತ. ಅದು ಹೇಗಾಗುತ್ತೆ ಸ್ವಾಮಿ? ಹೇಗಾಗುತ್ತೆ ಅಂದ್ರೆ ಏನ್ ಸ್ವಾಮಿ? ಈ ಬಾವಿ ಹೋದ್ರೆ ಏನಂತೆ, ನಿಮಗಿರೋ ಶಕ್ತಿಗೆ ಹೊಸ ಬಾವಿನೇ ತೋಡಿಸ್ಬಹುದು. ನೀವ್ ಹೇಳಿದ್ರೆ ಊರ್ ಜನ ಇಲ್ಲ ಅಂತಾರ? ಅವೆಲ್ಲ ಆಗೋ ಹೋಗೋ ಕೆಲಸ ಅಲ್ಲ ಸ್ವಾಮಿ. ಗೋಮೂತ್ರ ಸಿಂಪಡಿಸಿ ಪವಿತ್ರ ಮಾಡೋದಷ್ಟೇ. ಛೇ 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 ಛೇ. ಇದು ಶಾಸ್ತ್ರಬದ್ಧ ಅಲ್ಲ ಸ್ವಾಮಿ. ಅಲ್ಲ, ಇದು ದೇವರ ಮಜ್ಜನದ ಬಾವಿ. ಮರೆತು ಬಿಟ್ರಾ? ಹೊಸ ಬಾವಿ ತೋಡ್ಸೋವರೆಗೂ ನಿಮ್ಗೆ ನೀರಿರಲ್ಲ.
ಅಯ್ಯೋ ಅಯ್ಯೋ, ಪ್ರಾರಬ್ಧವೇ. ಊರ್ ಜನಕ್ಕೆ ನೀರಿಲ್ದಂಗೆ ಮಾಡ್ಬಿಟ್ಟಲೆ. ನಿನ್ನ ಸುಮ್ಮನೆ ಬಿಡಬಾರ್ದು, ತಕ್ಕ ಶಾಸ್ತಿ ಮಾಡಬೇಕು. ನಮಗಿಲ್ದಿರೋ ನೀರು ನಿಮಗೂ ಸಿಗಬಾರ್ದು. ಹೋಗೋ, ಈಗ ಮಡಿಕೆ ಹೊಡೆದಿದ್ದೇನೆ. ಇನ್ನೊಂದ್ಸರಿ ಈ ಕಡೆ ನಿನ್ನ ನೆರಳು ಬಿತ್ತು ಅಂದ್ರೆ ನಿನ್ನ ತಲೆ ಒಡೆದು ಹಾಕ್ತೇನೆ. ಹೇಗೆ ಸ್ವಾಮಿ? ತಾವು ಯಾರಂತ ಗೊತ್ತಾಗ್ಲಿಲ್ಲ? ಮುಂದೆ ಗೊತ್ತಾಗುತ್ತೆ. ನೀರು 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 ಅಪ್ಪಯ್ಯ, ನೀರು ನೀರು ನೀರು. ಅಯ್ಯೋ ಶಿವನೇ, ನಾವ್ ಏನ್ ಪಾಪ ಮಾಡಿದ್ವಪ್ಪ. ಅಯ್ಯೋ ಶಿವನೇ, ನಮ್ಮನ್ನ ಯಾಕೆ ಇನ್ನೂ ಉಳಿಸ್ಕೊಂಡಿದ್ಯಾ? ನಿನ್ ಪಾದಕ್ ನಮ್ಮನ್ನ ಸೇರಿಸ್ಕೊಳ್ಬಾರ್ದ? ದೇವ್ರು ಅಂದ್ರೆ ಕರುಣಾಮಯಿ ಅಂತಾರೆ, ಆದ್ರೆ ನಾವ್ ಏನ್ ಪಾಪ ಮಾಡಿದೀವಿ ಅಂತ ನಮ್ಮ ಮೇಲೆ ನಿನಗೆ ಕರುಣೆ ಇಲ್ಲ. ನಮಗೆ ಯಾಕೆ ಈ ಶಿಕ್ಷೆ? ನೀರ್ ಕೇಳಿದ್ರೆ ಪಾನ್ಕ ಕೊಡ್ತಾರೆ ಅಂತ ಕತೆಗಳಲ್ಲಿ ಕೇಳಿವ್ನಿ, ಆದ್ರೆ ನಮ್ ಜೀವನದಾಗ ನೀರೇ ಒಂದು ವ್ಯತ್ಯ ಆಗೋಯ್ತಲ್ಲ ಶಿವನೇ. ಮಗಳೇ, ಯಾಕಿಷ್ಟು ದುಃಖ? ನಿನ್ನಂತಹ ನೊಂದವರ ಅಸಹಾಯಕರ ಕಣ್ಣೀರನ್ನು ಒರೆಸಲೆಂದೇ ನಾನು ಉತ್ತರ ದೇಶದಿಂದ ಕತ್ತಲ ರಾಜ್ಯಕ್ಕೆ ಬಂದಿದ್ದು. ನಿನ್ನಂತಹ ಲಕ್ಷಾಂತರ ಹೆಣ್ಣು ಮಕ್ಕಳ ಬಾಳನ್ನು ಬೆಳಗಲೆಂದು ಈ ಜ್ಯೋತಿಯ ಉದಯವಾಗಿದೆ ಮಗಳೇ. ಹತಾಶೆ ಪಡಬೇಡ. ಮಕ್ಕಳಿಲ್ಲದವರಿಗೆ ಮಕ್ಕಳ ಭಾಗ್ಯ ಕೊಟ್ಟೆ, ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ಟೆ, ನೊಂದವರಿಗೆ ನಲಿವು ಕೊಟ್ಟೆ, ಬೆಂದವರಿಗೆ ಬದುಕು ಕೊಟ್ಟೆ. ಬಾಳಿಗೆ ಬೆಳಕು, ನೋವಿಗೆ ಮುಲಾಮು, ದಾಹಕ್ಕೆ ನೀರು, ದಾಸೋಹಕ್ಕೆ ಅನ್ನ. ಇದೇ ನನ್ನ ಲೋಕ ಕಲ್ಯಾಣದ ಗುರಿ. ಎಲ್ಲ ಊರುಗಳು ಕಾಡು ಮೇಡುಗಳನ್ನು ಅಲೆದು ನಿಮ್ಮೂರಿಗೆ ಬಂದಿರುವುದು ನಿನಗೋಸ್ಕರ ತಾಯಿ.
ದೇಹಕ್ಕೆ ಉಸಿರು ಹೇಗೋ ಹಾಗೆ ಜೀವಕ್ಕೆ ಜೀವಜಲ ಅಷ್ಟೇ ಮುಖ್ಯ ಅನ್ನುವುದು ಲೋಕಕ್ಕೇ ಗೊತ್ತು. ಅಂಥ ಜೀವಜಲದ ಅಭಾವದಿಂದ ಜೀವಗಳೇ ಆರಿ ಹೋಗುವ ಅಪಾಯ ಎದುರಾಗಿದೆ. ಆ ಜೀವಜಲವು ಉಳ್ಳವರಿಗೆ ಉದಕವಾಗಿದೆ, ಉಳ್ಳದವರಿಗೆ ಉರುಳಾಗಿದೆ. ಕುಡಿಯುವ ನೀರು ಪವಿತ್ರ, ಆದರೆ ಅದು ಅಪವಿತ್ರದ ಸುಳಿಯಲ್ಲಿ ಸಿಲುಕಿ ನಲುಗುತ್ತಿದೆ. ಮೈಲಿಗೆಯನ್ನು ತೊಳೆಯುವ ಪಾಪನಾಶಿನಿಯೇ ಗಂಗೆ. ಗಂಗೆಗೆ ಮಡಿಯಿಲ್ಲ, ಮೈಲಿಗೆ ಇಲ್ಲ. ನಾನು ನಿಮಗೆ ನೀರು ನೀಡಲೆಂದೇ ಬಂದಿದ್ದೇನೆ. ಅಭಯ ನೀಡುವೆ, ಭಯಪಡಬೇಡ ಮಗಳೇ. ಭವತಿ ಭಿಕ್ಷಾಂದೇಹಿ. ಭೀನ್ಯ ಸಾರಿದಿನಿ, ಕ್ವಾರಣ್ಯ ನೀಡವಾ ತಾಯಿ. ಸಾಯ್ತಾ ಬಿದ್ದಿರೋ ಅಪ್ಪಂಗೆ ಕುಡಿಯಕ್ ಒಂದ್ ತೊಟ್ಟು ನೀರಿಲ್ಲ ಅಂತ ನಾನೇ ಗೋಳಾಡ್ತಾ ಇವ್ನಿ. ಕ್ವಾರಣ್ಯ ಬೇಕಾ ಕ್ವಾರಣ್ಯ? ಇನ್ನೊಂದ್ ಗಳಿಗೆ ಬಿಟ್ಟು ಬನ್ನಿ, ನಮ್ಮಪ್ಪ ಹೆಣವಾಗಿರ್ತಾನೆ. ಅವನ್ ಸದ್ಮೇಲೆ ನಾನೇನ್ ಮಾಡ್ಲಿ? ನಾನು ಸಾಯ್ತೀನಿ. ಇಬ್ರು ಹೆಣನು ಹೊತ್ಕೊಂಡು ಹೋಗೋವ್ರಂತೆ. ಬಂದ್ಬಿಟ್ರು ಭಿನ್ನ ಕೇಳಕ್ಕೆ. ಆ ಮುಕ್ಕಣ್ಣ ಕೊಟ್ ಮಡಗಿದ್ರೆ ತಾನೆ ಭಿಕ್ಷೆ ಕೊಡೋದು. ಥೂ, ಅವನ್ ಬಾಯಿಗೆ ಮಣ್ಣಕ್ಕ. ಒಂದು ಗಳಿಗೆ ಬಿಟ್ಟು ಬಾ ಅಂದಲ್ಲವಾ? ಖಂಡಿತ ಬರ್ತೀನಿ. ನೀರು ನೀರು. ಹುಟ್ಸಿದ ಶಿವ ಹುಲ್ನಾದ್ರೂ ಮೇಯಿಸ್ತಾನೆ ಅಂತಾರೆ. ನಮ್ಮ ಪಾಲಿಗೆ ನೀರು ಇಲ್ದಂಗ ಆಗೋಯ್ತಲ್ಲ ಶಿವನೇ. ನೀರು. ವಯಸ್ಸಾದ ಜೀವ ಹೊಟ್ಟೆಗೆ ಹಿಟ್ಟಿಲ್ದೆ ಕುಡಿಯಕ್ ನೀರಿಲ್ದೆ ಒದ್ದಾಡ್ತಾ ಇದೆ. ಆ ಜೀವಕ್ಕೆ ಗಂಜಿನೂ ಗತಿ ಇಲ್ದಾಗ ಮಾಡ್ಬಿಟ್ಟಿಯಲ್ಲ ಶಿವ. ನೀರು. ಗಂಜಿ ಬೇಡ, ಒಂದ್ ತೊಟ್ಟು ನೀರಾದ್ರೂ ಬೇಡವಾ? ಇದೇನಪ್ಪ ನಿನ್ ಪಡಿದಾನದ ನ್ಯಾಯ? ನಮ್ ಕೀಳ್ ಜಾತಿ ಕೊಳ ಬತ್ತ ಹೋಗೈತೆ, ಹೊಲ ಗದ್ದೆ ಸುಟ್ಟು ನಿಂತದೆ, ಬದುಕು ಮೂರಾ ಬಟ್ಟೆ ಆಗೈತೆ. ನಮ್ ಮೊರೆ ನಿನಗ್ ಕೇಳ್ದಿಲ್ವ ಶಿವನೇ? ನೀರು ನೀರು. ನಮ್ ಮೊರೆ ಕೇಳ್ದೆ ಇದ್ರೆ ನಿನ್ ಕರೆನಾದ್ರೂ ಕಳ್ಸು. ಪ್ರಾಣ ಬಿಟ್ಟು ನಿನ್ ಪಾದ ಸೇರ್ಕಂತೀವಿ. ಈ ಕೀಳ್ ಜಾತಿ ಹೆಂಗ್ಸು ನಮ್ ಬಾವಿ ನೀರು ಮುಟ್ಟಿ ಮೈಲ್ಗೆ ಮಾಡ್ಬಿಟ್ಟವಳೆ. ಇವಳಿಗೆ ಏನ್ ಶಿಕ್ಷೆ ಕೊಡ್ಬೇಕು ಅಂತ ನೀವೇ ಹೇಳ್ಬೇಕು ಮುಖಂಡ್ರೆ. ಇದು ಯಾವ ನ್ಯಾಯ ಬುದ್ಧಿ? ನಾವು ಕೆಳ ಜಾತಿಯವರು ಅಂತ ಒಂದು ಹೆಣ್ಣು ಹೆಂಗ್ಸಿಗೆ ಇಷ್ಟೊಂದು ಅವಮಾನ ಮಾಡಬಾರ್ದು. ಕೀಳು ಜಾತಿಯವರು ಅಂತ ಈಗ ಗೊತ್ತಾಯ್ತಲ್ಲ ನಿಮ್ಗೆ? ಕೀಳು ಜಾತಿಯವರು ಮೇಲ್ಜಾತಿಯವರ ಬಾವಿನಲ್ಲಿ ನೀರು ತರಬಾರ್ದು ಅಂತ ತಲಾಂತರದಿಂದ ನಡ್ಕೊಂಡ್ ಬಂದಿರೋದು. ಅದು ಗೊತ್ತಿಲ್ವಲ್ಲ ಇವಳಿಗೆ? ಅವ್ರ ಅಪ್ಪನಿಗೆ ಹುಷಾರಿಲ್ಲ, ಒಂದೇ ಒಂದು ಗುಟಕ್ಕೆ ನೀರು ಕೊಡಿ ಅಂತ ಕೇಳ್ಕೊಂಡವಳೆ. ಇವ್ರು ಯಾರೂ ಕೊಡಲಿಲ್ಲ. ಪಾಪ ಇನ್ನೇನು ಮಾಡ್ತಾಳೆ ಹೇಳಿ? ನಮ್ಮ ಜಾತಿ ಬಾವಿಲಿ ನೀರು ಬತ್ತೋಗದೆ. ಅದ್ರಾಗ ನೀರಿದ್ದಿದ್ರೆ ನಾವು ಯಾಕೆ ಬರ್ತಿದ್ವಿ ಹೇಳಿ? ಹಾಗಂತ ನಮ್ಮ ಜಾತಿನ ಕೊಲೆಗಡಿಸ್ಬಿಡೋದಲ್ಲ. 500 ನೋಡೋ ಹೊತ್ತಿಗೆನೋ ಸರೋಯ್ತು. ಇಲ್ಲ ಅಂದಿದ್ರೆ ಇವಳು ಮುಟ್ಟಿದ್ ನೀರು ಕುಡಿದು ನಾವೆಲ್ಲ ಕುಲ್ಗೆಟ್ ಹೋಗ್ತಾ ಇದ್ವಿ. ನಾವು ನೀವು ಕುಲ್ಗೆಟ್ ಹೋಗೋದಲ್ಲ ಮುಖಂಡ್ರೆ. ನಾನೇನಾದ್ರೂ ನೋಡ್ದೆ ಅಪ್ಪಿ ತಪ್ಪಿ ಮೈಲಿಗೆ ನೀರನ್ನ ದೇವ್ರ ತಲೆ ಮೇಲೆ ಹಾಕಿದ್ರೆ ದೇವ್ರೇ ಕುಲ್ಗೆಟ್ ಹೋಗ್ತಾ ಇದ್ನಲ್ಲ ಮುಖಂಡ್ರೆ.
ಇದು ಮುಖ್ಯವಾದ ಪ್ರಶ್ನೆ. ತಾವು ಯಾರಂತ ಗೊತ್ತಾಗ್ಲಿಲ್ಲ? ಆ? ನಾನೊಬ್ಬ ಜಂಗಮ. ಮುಖಂಡ್ರೆ, ನೀರು ಕದಿಯೋದನ್ನ ನೋಡಿದ್ದು ನಾನು ಪ್ರತ್ಯಕ್ಷ ಸಾಕ್ಷಿ. ಇವರು ಆಮೇಲೆ ಬಂದ್ ಸಾಕ್ಷಿ. ಹೌದು, ಆಮೇಲೆ ಬಂದ್ರು, ಸರಿಯಾದ ಸಮಯಕ್ಕೆ ಬಂದೆ. ಮನುಷ್ಯ ಜಾತಿಗೆಟ್ರೆ ಹೋಮ ಹವನ ದರ್ಬೆ ಗೋಮೂತ್ರದಿಂದ ಹೇಗೆ ಶುದ್ಧಿ ಮಾಡಬಹುದೋ, ದೇವ್ರೇ ಜಾತಿಗೆಟ್ರೆ ಶುದ್ಧಿ ಮಾಡೋದು ಹೇಗೆ? ಇದು ಅಪರಾಧ, ಮಹಾ ಅಪರಾಧ. ಜಂಗಮರು ಹೇಳ್ತಾ ಇರೋದು 100ಕ್ಕೆ 100 ಸತ್ಯ. ಇವಳಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು. ಸದ್ದು ನೋಡ್ರಪ್ಪ, ನಮ್ಮೂರಿನ ಪದ್ಧತಿ ಪ್ರಕಾರ ತಪ್ಪು ಮಾಡಿದವ್ರಿಗೆ 101 ಚಡಿ ಏಟ್ ಕೊಡಬೇಕು. ನೂರ ಒಂದು ಯಾಕೆ ಸ್ವಾಮಿ? ಕೊಡೋದು ಕೊಡ್ತೀರಾ, ಇನ್ನೊಂದು 10 ಜಾಸ್ತಿನೇ ಕೊಡಿ. ಹಾಗಾದ್ರೇನೆ ಇನ್ನೊಮ್ಮೆ ಯಾರು ಈ ರೀತಿ ತಪ್ಪು ಮಾಡಲ್ಲ. ಯಾವಾಗ್ಲೂ ಈ ಜಾತಿ ವ್ಯವಸ್ಥೆನ ಜೋಪಾನವಾಗಿ ಕಾಪಾಡ್ಕೋಬೇಕು. ಇಲ್ಲ ಅಂದ್ರೆ ನಿಮ್ ಮನೆಯಲ್ಲಿ ಜೀತ ಮಾಡೋರು ಯಾರು? ನಿಮ್ ಹೊಲದಲ್ಲಿ ಕೂಲಿ ಮಾಡೋರು ಯಾರು? ನಿಮ್ಮ ಹೆಣ್ಮಕ್ಳ ಸೀರೆ ಒಗೆಯೋರು ಯಾರು? ಇವರೆಲ್ಲ ತಲೆ ತಲಾಂತರದವರೆಗೂ ಹೀಗೆ ಇರಬೇಕೇ ಹೊರತು ಮನುಷ್ಯರಾಗಕ್ಕೆ ಬಿಡಲೇಬಾರ್ದು. ಸರಿಯಾಗಿ ಹೇಳಿದ್ರಿ ಜಂಗಮರೆ. ಇವ್ರಿಗೆ ಸಲಿಗೆ ಕೊಟ್ರೆ ಮಡಿ ಮೈಲಿಗೆ ಜಾತಿ ಧರ್ಮನೆಲ್ಲ ನಾಶ ಮಾಡಿಬಿಡ್ತಾರೆ. ಮುಖಂಡ್ರೆ, ಜಂಗಮರು ಹೇಳಿದ ಹಾಗೆ ಒಂದು 10 ಏಟು ಜಾಸ್ತಿನೇ ಕೊಡಿಸಿ. ನಿಮ್ದಮ್ಮಯ್ಯ ಹಂಗೆ ಮಾತ್ರ ಮಾಡಬೇಡಿ. 100 ಚಡಿ ಎತ್ತಿಂದ್ರೆ ಅವಳು ಬದುಕ್ತಾಳ. ಬಡವಳು ಏನೋ ತಿಳಿದೆ ತಪ್ಪು ಮಾಡ್ಬಿಟ್ಟವಳೆ. ಒಸಿ ಕರುಣೆ ತೋರಿಸಿ. ಅದು ಹೇಗಯ್ಯ ಕರುಣೆ ತೋರ್ಸೋದಕ್ಕಾಗುತ್ತೆ? ಇವಳು ಮಾಡಿರೋ ತಪ್ಪಿಗೆ ಕೊಡ್ತಾ ಇರೋದು ಕಡಿಮೆ ಶಿಕ್ಷೆನೆ. ಹೌದೌದು, ತಪ್ಪು ಮಾಡಿದವ್ರಿಗೆ ಈ ಶಿಕ್ಷೆ ಬಹಳ ಕಡಿಮೆ. ಮಾತ್ ಸಾಕು, ಶಿಕ್ಷೆ ಜಾರಿ ಮಾಡ್ತೀವಿ ಮುಖಂಡ್ರೆ. ಸರಿ, ಹಾಗಾದ್ರೆ ಶಿಕ್ಷೆ ಜಾರಿ ಆಗ್ಲಿ. ಹೊಡಿಬೇಡ್ರಪ್ಪ, ಹೊಡಿಬೇಡ್ರಪ್ಪ. ಬ್ಯಾಡಿ ಬ್ಯಾಡಿ, ಹೊಡಿಬೇಡಿ ಹೊಡಿಬೇಡಿ ಹೊಡಿಬೇಡಿ. ಬ್ಯಾಡಿ ಬ್ಯಾಡಿ, ಹೊಡಿಬೇಡಿಪ್ಪ.
ಶಿಕ್ಷೆ ಮುಗೀತು. ಇನ್ನು ಮೇಲೆ ಕೆಳಜಾತಿಯವರು ಯಾರು ಮೇಲ್ಜಾತಿಯವರ ಬಾವಿ ಹತ್ರ ಸುಳಿ ಕುಡ್ದು ನೀರು ಬೇಕು ಅಂತಂದ್ರೆ ಕೊಡೋವರೆಗೂ ಕಾದಿದ್ದು ದೂರದಲ್ಲೇ ನಿಂತ್ಕೊಂಡು ಉಯಿಸ್ಕೋಬೇಕು. ಅದು ಬಿಟ್ಟು ಏನಾದ್ರೂ ಕದ್ದು ಮುಚ್ಚಿ ಮೈಲಿಗೆ ಮಾಡೋದು ಗೊತ್ತಾದ್ರೆ ತಲೆ ತಲೆ ಉರುಳು ಹೋಗ್ತದೆ, ಹುಷಾರು. ತಲೆ ಉರುಳಿಸಕ್ ಮುಂಚೆ ಬಾವಿ ಉಳಿಸಿ ಮುಖಂಡ್ರೆ. ಗಂಗೆನ ಶುದ್ಧಿ ಮಾಡಬೇಕು ಮೊದಲು. ಮೇಲ್ಜಾತಿಯವರು ಯಾರು ಬಾವಿಯಲ್ಲಿ ನೀರು ತಗೋಬೇಡಿ. ಮೈಲ್ಗೆ ನೀರು ಉಪಯೋಗಿಸಿದ್ರೆ ಜಾತಿ ಕೆಟ್ಟೋಗುತ್ತೆ, ಹುಷಾರು. ಅರ್ಚಕ್ರೆ, ನೀವು ನಾಳೆನೆ ಬಾವಿನ ಶುದ್ಧಿ ಮಾಡಬೇಕು. ಹೌದು ಹೌದು, ನಾನು ಹೇಳಬೇಕನ್ನೋ ವಿಷಯನ ಜಂಗಮರೇ ಹೇಳಿದ್ದಾರೆ. ನಾಳೆವರೆಗೆ ಕಾಯೋದಕ್ಕೆ ನಾನು ಈಗಲೇ ಬಾವಿ ಹತ್ರ ಹೋಗಿ ಮೈಲಿಗೆ ತೆಗಿತೀನಿ. ಹಾಗೆ ಆಗಲಿ ಅರ್ಚಕ್ರೆ, ನಡೀರಿ. ಭವತಿ ಭಿಕ್ಷಾನ್ ದೇಹಿ ಭಿನ್ಯ ಸಾರಿದಿನಿ ಕ್ವಾರಣ್ಯ ನೀಡವಾ ತಾಯಿ. ತಾಯಿ ಕ್ವಾರಣ್ಯ ನೀಡವಾ. ಮತ್ತೆ ಬಂದ್ರಾ? ನೀನೇ ಹೇಳಿದಲ್ಲ ತಾಯಿ, ಒಂದ್ಗಳಿಗೆ ಬಿಟ್ಟು ಬಾ ಅಂತ, ಅದಕ್ಕೆ ಬಂದಿದ್ದೀನಿ. ಮುತ್ತಿನ ಜೋಳಿಗೆ ತುಂಬಿಸು ತಾಯಿ. ಯಾಕೆ ಹಿಂಗ್ ಹೊಟ್ಟೆ ಉರಿಸ್ತ್ರಿ ಬುದ್ಧಿ? ಕ್ವಾರಣ್ಯ ಕೊಡೋದಕ್ಕೆ ನನ್ ತವ ಏನದ? ನಿನ್ನ ಹತ್ರ ಏನಿದೆಯೋ ಅದನ್ನೇ ನೀಡು ತಾಯಿ. ಓಹ್, ನನ್ ತವ ಹಾಸ್ ಹೊತ್ಕೊಳ್ಳೋಷ್ಟು ಬಡ್ತಾನದ, ಅದು ಕೊಡ್ಲಾ? ಕೊಡು ತಾಯಿ. ಹುಟ್ಟಿನಿಂದ ಸುಟ್ಟು ಸುಡ್ಗಾಡಿ ಕಳಿಸೋಷ್ಟು ಸಂಕಟ ಅದ, ಅದನ್ ಕೊಡ್ಲಾ? ಕೊಡು ತಾಯಿ. ಬೇಡ ಬುದ್ಧಿ, ಬೇಡ. ನನ್ ದರಿದ್ರನ್ನೆಲ್ಲ ನಿಮಗ್ ಕೊಟ್ಟು ನಾನು ಯಾವ ನರ್ಕಕ್ಕೆ ಹೋಗ್ಲಿ ತಂದೆ? ಕೈ ಮುಗ್ದು ಕೇಳ್ಕೊತೀನ್ರಿ, ಉಳ್ಳೋರ್ ಮನೆಗೆ ಹೋಗಿ ಭಿಕ್ಷೆ ಕೇಳ್ರಿ. ನಮ್ಮಂತ ಬಡವ್ರ ಮನೆಗೆ ಬರ್ಬೇಡ್ರಿ. ನಾನು ಉಳ್ಳೋರ್ ಮನೆಯಲ್ಲಿ ಕೊಳ್ಳೋಗ್ ಬಂದೋನಲ್ಲ ತಾಯಿ, ಬಡವರ ಮನೆಯಲ್ಲಿ ತಂಗೋಗ್ ಬಂದವನು. ನೀನು ಕೊಟ್ಟಿದ್ದೆಲ್ಲ ನನಗೆ ಅರ್ಪಿತವಾಯಿತು. ಈಗ್ಲಾದ್ರೂ ಒಳಗಡೆ ಹೋಗಿ ದೃಢ ಮನಸ್ಸಿನಿಂದ ದುಃಖ ಬಿಟ್ಟು ನಿನ್ನ ಬೊಗಸೆ ತುಂಬ ನನಗೊಂದಿಷ್ಟು ಭಿಕ್ಷೆ ಹಾಕವ್ವ. ಅಯ್ಯೋ ಶಿವನೇ, ಯಾಕೆ ಹಿಂಗ್ ಪದೇ ಪದೇ ನನ್ನ ಬಡತನನ ಹಿಂಗ್ ಹಂಗ್ಸಿರಿ? ದಿನ ದುಡಿದ್ರೆ ತುತ್ತು, ದುಡಿದಿದ್ರೆ ಉಪವಾಸ. ಅಪ್ಪಯ್ಯ ಕಾಯಿಲೆ ಬಿದ್ಮೇಲೆ ಅವನ್ ಸೇವೆಗೆ ಅಂತ ನಿಂತ್ಕೊಂಡು ದುಡಿಯೋ ಕೂಲಿಗೂ ಕಲ್ಬಿತ್ತು. ನಿನ್ನೆ ಗಂಟ ಇದ್ ಬಂದಿದ್ದೆಲ್ಲ ಬರ್ದಾಗಿ ಕುಡ್ಸಕ್ ಅಂಬ್ಲಿಗೂ ಗತಿ ಇಲ್ದಂಗ ಆಗೈತೆ. ಸಾಯಕ್ ಮುಂಚೆ ಬಾಯಿ ತುಂಬ ನೀರಾದ್ರೂ ಕುಡಿದು ಸಾಯ್ಲಿ ಅಂತ ನೀರಿಗೆ ಬಂದ್ರೆ ಒಬ್ರಾದ್ರೂ ಒಂದ್ ಚೊಂಬ್ ನೀರು ಕೊಡ್ಲಿಲ್ಲ. ತುಡ ತಡಿಯಕ್ಕಾಗ್ದೆ ನೀರ್ ಮುಟ್ಟಿದ್ದಕ್ಕೆ ಏನಾಯ್ತು ಅಂತ ನೀವೇ ಕಣ್ಣಾರೆ ನೋಡಿರಿ. ಈಗ ಬಂದು ಕ್ವಾರುಣ್ಯ ಕೊಡು ಅಂದ್ರೆ ನಾನು ಎಲ್ಲಿಂದ ಕೊಡ್ಲಿ ತಂದೆ? ಎಲ್ಲಿಂದ ಕೊಡ್ಲಿ? ತಾಯಿ ಎಲಚಮ್ಮ, ನೀನ್ ಹೇಳ್ತಿರೋ ಈ ಬಡತನ, ಕಷ್ಟ, ಕಣ್ಣೀರೆಲ್ಲ ನಾನೀಗ ಬಂದು ನಿಂತು ಕ್ವಾರಣ್ಯ ಸಾರೋಕ್ ಮುಂಚಿಂದು ತಾಯಿ. ಈಗ ನೀನು ಅದನ್ನೆಲ್ಲ ನನ್ನ ಮುತ್ತಿನ ಜೋಳಿಗೆಗೆ ತುಂಬಿ ಮುಕ್ಕಾಲು ಗಳಿಗೆ ಆಗೋಯ್ತು. ಹೋದ್ಯಾ ಪಿಶಾಚಿ ಅಂದ್ರೆ, ಬಂದ್ಯಾ ಗವಾಕ್ಷಿ ಅಂತ ಕಳೆದು ಹೋದ ಕಷ್ಟನೇ ಮತ್ತೆ ಮತ್ತೆ ಯಾಕವ್ವ ಮೆಲುಕು ಹಾಕ್ತೀಯಾ? ನನ್ನ ಮಾತು ಕೇಳು, ಒಳಗೆ ಹೋಗು. ನಿನಗೆ ಭಾಗ್ಯ ಬಂದಿದ್ರೆ ದೃಢ ಮನಸ್ಸಿನಿಂದ ಕ್ವಾರಣ್ಯ ನೀಡು ತಾಯಿ. ಹೋಗು ತಾಯಿ, ಹೋಗು.
ನೀರು ಕುಡಿ. ಮಲೆ ಗುರುಕಾರ ಏಳು ಮಲೆ ಅಂದಗಾರ ಮಲೆ ಗುರುಕಾರ ಪರುಷೆಯೆಲ್ಲ ಬಂದವರೇ ನೋಡುವ ಕಣ್ಣಾರ ಜಗದೀಶ್ವರ ಸರ್ವೇಶ್ವರ ಕೈ ಹಿಡಿದು ಕಾಪಾಡೋ ಮಾದೇಶ್ವರ ಆಡಿ ಕುಣೀರೋ ನೋಡಿ ಕುಣೀರೋ ನಮ್ಮುತ್ತು ಮಾದೇವನ ಕೊಂಡಾಡಿ ಕುಣೀರೋ ಒಳಗೆ ಹೋಗು. ನಿನಗೆ ಭಾಗ್ಯ ಬಂದಿದ್ರೆ ದೃಢ ಮನಸ್ಸಿನಿಂದ ಕ್ವಾರಣ್ಯ ನೀಡು ತಾಯಿ. ಆಡಿ ಕುಣೀರೋ ನೋಡಿ ಕುಣೀರೋ ನಮ್ಮುತ್ತು ಮಾದೇವನ ಕೊಂಡಾಡಿ ಕುಣೀರೋ ಸೈ ಸೈ ಎಲ್ಲೋದ್ರೆ ಬುದ್ಧಿ? ಈ ಬಡವಳ ಮನೆಗೆ ಭಾಗ್ಯ ತಂದ್ಕೊಟ್ಟು ಪುಣ್ಯಾತ್ಮ ನೀವು. ನಿಮ್ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳೋಣ ಅನ್ನಷ್ಟೊಳಗೆ ಎಲ್ಲಿ ಮಾಯವಾದ್ರಿ ನನ್ನ ನೋಡಿಯ. ಈ ಪಾಪಿ ಹಾಕೋ ಭಿಕ್ಷೆ ನಿಮಗ್ ಬೇಡವಾಗೋಯ್ತ ನನ್ನ ತಂದೆ. ಎಲ್ಲಿದ್ಯಾ ನನ್ನಪ್ಪ? ನನಗ್ ನಿನ್ ದರ್ಶನ ಕೊಡು, ನನಗ್ ನಿನ್ ದರ್ಶನ ಕೊಡು ಬುದ್ಧಿ ಬುದ್ಧಿ. ಬಿರ್ಬುರ್ನೆ ನೀರು ಸೇದಮ್ಮ, ಪೂಜೆಗೆ ನಂಗೆ ಹೊತ್ತಾಯ್ತು. ಅಲ್ಲಿ ನೀರಿದ್ರೆ ತಾನೇ ಸೇದಕ್ಕೆ, ಎಲ್ಲ ಬತ್ತೋಗಿದೆ. ಅಲ್ಲ ಸ್ವಾಮಿ, ತಪ್ಪು ಮಾಡಿದ್ದು ಅವಳು, ಶಿಕ್ಷೆ ಕೊಟ್ಟಿದ್ದು ಅವಳಿಗೆ. ನೋವು ಮಾತ್ರ ನಮ್ಗಾಗ್ತಾ ಇದೆಯಲ್ಲ, ಯಾಕೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಉಪ್ಪು ತಿಂದವರು ನೀರು ಕುಡಿಬೇಕು, ಆದರೆ ನಾವು ಉಪ್ಪು ತಿಂದಿಲ್ಲ, ಬಾಯಾರಿಕೆ ಅಂತ ನೀರು ಕುಡಿಯೋಣ ಅಂದರೆ ನೀರು ಅಪವಿತ್ರ ಆಗೋಯ್ತು. ಅಪವಿತ್ರ ಆದುದನ್ನ ಪವಿತ್ರ ಮಾಡಿದ್ರು ಏನು ಪ್ರಯೋಜನಕ್ಕೆ ಬರಲಿಲ್ಲ ಮುಖಂಡ್ರೆ. ನಾನು ಪ್ರೋಕ್ಷಣೆ ಮಾಡಿದ ಪವಿತ್ರ ತೀರ್ಥ ಇಡೀ ಬಾವಿ ನೀರನ್ನೇ ಹೀರ್ಕೊಂಡು ಬಿಟ್ಟಿದೆ ಅಂದ್ರೆ ಆ ಕೀಳು ಜಾತಿಯ ಹೆಂಗಸಿನ ಕೈ ಎಷ್ಟು ಕೆಟ್ಟಿದಿರ್ಬೇಡ. ಏನು ಹೇಳ್ತಾ ಇದ್ರೆ ಅರ್ಚಕ್ರೆ? ನಿನ್ನೆ ನಾನು ಹೇಳಿದ ಹಾಗೆ ಬಾವಿಗೆ ತೀರ್ಥ ಪ್ರೋಕ್ಷಣೆ ಮಾಡಿ ಮತ್ತೆ ಬಾವಿ ನೀರು ನಮಗೆ ಯೋಗ್ಯ ಆಗೋ ಹಾಗೆ ಮಾಡಿದೆ. ಮತ್ತೆ ಈಗ ಹೋಗಿ ನೋಡ್ತೀನಿ, ಆ ಬಾವಿ ನೀರೆಲ್ಲ ಬತ್ತಿ ಹೋಗಿದೆ. ಆ ದರಿದ್ರದವಳಿಂದಲೇ ಹೀಗಾಗಿದ್ದು. ಅಲ್ಲ ಅರ್ಚಕ್ರೆ, ಅವಳು ಕೊಡ್ದಿದ್ದ ಹೇಟು ನಮ್ಗೆ ತಿರುಗಿ ಬಿತ್ತು, ಅವಳಿಗೆ ಹಾಕಿದ ಮಂತ್ರ ನಮ್ಗೆ ತಿರುಗಿ ಮಂತ್ರ ಆಗೋಯ್ತಲ್ಲ. ಅವಳಿಗೆ ನನ್ನ ಮಂತ್ರ ಮಾತ್ರ ಗೊತ್ತು. ನಾನು ಉಸಿರು ಬಿಗಿ ಹಿಡಿದು ಮಂತ್ರೋಚ್ಚಾರಣೆ ಮಾಡಿದ್ರೆ ಮಂತ್ರ ತಂತ್ರ ಆಗುತ್ತೆ ಅಂತ ಅವಳಿಗೆ ಗೊತ್ತಿಲ್ಲ. ಅಯ್ಯೋ, ನಿಮ್ಮ ಮಂತ್ರ ತಂತ್ರ ನಮಗೆ ಗೊತ್ತಾಗಲ್ಲ, ಆ ಕೀಡ್ ಜಾತಿ ಎಲ್ಚಮ್ಮನಿಗೆ ಏನು ಗೊತ್ತಾಗಬೇಕು? ಸರಿಯಾಗಿ ಹೇಳಿದ್ರಿ. ಇದು ಅವಳ ಕೈಗುಣದಿಂದ ಮಾತ್ರ ಆಗಿಲ್ಲ, ಇದ್ರ ಹಿಂದೆ ಯಾರ್ದೋ ಕೈ ಇದೆ. ಅಯ್ಯೋ, ಅವಳು ಹಿಂದೆ ಇರೋದು ಅವ್ರ ಅಪ್ಪ ಒಬ್ನೇ. ಅವನ್ಗೆ ಕೈ ಎತ್ತಿದ್ರೆ ಕಾಲೆತ್ತಕ್ಕಾಗಲ್ಲ, ಕಾಲಿಡ್ಸಿದ್ರೆ ಕೈ ಇಡ್ಸಕ್ಕಾಗಲ್ಲ. ಈ ಕೈಗಳು ಆ ಮುದುಕುಂದಲ್ಲ, ಹೊಸದಾಗಿ ನಮ್ಮೂರಿಗೆ ಬಂದು ನಮ್ಮ ಪರವಾಗೇ ಇರೋ ಥರ ನಾಟಕ ಮಾಡಿದ್ನಲ್ಲ, ಆ ಜಂಗ ಮುಂದೆ ಇರಬೇಕು. ಭಿಕ್ಷೆ ಬೇಡೋ ಜಂಗಮ್ಮ ಅವನ ಕೈಯಲ್ಲಿ ನೀರು ಬತ್ತೋಗ್ಸಕ್ಕಾಗತ್ತಾ? ನಾವೆಲ್ಲ ಹಾಲು ಕೊಡೋ ಹಸು ಅಂದ್ಕೊಂಡಿದ್ದೀವಿ ಅವನನ್ನ, ಆದರೆ ಅವನು ವಿಷ ಕೊಕ್ಕೋ ಹಾವೇ ಇರಬೇಕು. ನಡೀರಿ ಹಾಗಾರೆ, ಅವನು ಹಾಲೆ ಉಕ್ಕಿಸ್ತಾನೋ ಇಲ್ಲ ವಿಷಾನೇ ಕಾಕ್ತಾನೋ ತಿಳ್ಕೊಂಡೇ ಬೇಡ. ನಡೀರಿ ನಡೀರಿ, ಬನ್ನಿ.
ಸಂಪಿಗೆ ಹೂ ನಂಗೆ ಗುಂಪಾಯ್ತು ನಿನ್ನ ಪರಸೆ, ಮಲ್ಲಿಗೆ ಹೂ ನಂಗೆ ಚೆಲ್ಲೀತು ನಿನ್ನ ಪರಸೆ. ಚೆಲ್ಲಾಟಗಾರ ಸ್ವಾಮಿ ಸಂಪನ್ನಗಾರ ಪ್ರೇಮಿ, ತಾವಾರೆ ಹೂ ನಂಗೆ ಹರಡೀತು ನಿನ್ನ ಪರಸೆ. ಹುಚ್ಚಳ್ಳು ಹೂ ನಂಗೆ ಎಚ್ಚೀತು ನಿನ್ನ ಪರಸೆ. ಎಚ್ಚಾಳಗಾರ ಸ್ವಾಮಿ ಹೆದ್ದೇಳು ಭಕ್ತ ಪ್ರೇಮಿ, ನಿನ್ನ ಭಕ್ತರೆಲ್ಲ ಬಂದವರೇ ದರ್ಶನಕ್ಕೆ ಕಾದವರೇ. ಮಾದೇಶ್ವರ ಯೋಗೀಶ್ವರ ಭಕ್ತರನ್ನು ಕಾಪಾಡೋ ಪರಮೇಶ್ವರ. ಆಡಿ ಕುಣಿರೋ ನೋಡಿ ಕುಣಿರೋ, ನಮ್ಮ ಮುದ್ದು ಮಾದೇವನ ಕೊಂಡಾಡಿ ಕುಣಿರೋ. ಹರೆ ಹರೆ ಅಂತಾರ ಗಂಗೆಯಲ್ಲಿ ಮಿಂದು ನಾ ಬಂದಿವ್ನಿ, ಕಾಡು ಮಲ್ಲಿಗೆ ತಂದು ಕಾದು ನಾ ನಿಂತಿವ್ನಿ. ಕಣ್ಬಿಟ್ಟು ನೋಡು ಸ್ವಾಮಿ ಕರುಣೆಯ ತೋರು ಸ್ವಾಮಿ, ಕೈಯಲ್ಲಿ ಕಂಸಾಳೆ ನುಡಿಸಿ ನಿಂತಿವ್ನಿ. ಮನದಲ್ಲಿ ಮಹಾದೇವ ಎಂದು ನಾ ಕೂಗಿವ್ನಿ. ಯೋ ಜಂಗಮ್ಮ, ನಿದ್ದೆ ಮಾಡಿ ಸಾಕು, ಕಣ್ತಗೆಯ. ಯೋ ಜಂಗಮ್ಮ, ಯಾರಯ್ಯ ನೀನು? ನಮ್ಮೂರಿಗೆ ಬಂದ ಉದ್ದೇಶ ಏನು? ಉತ್ತರ ದೇಶದಿಂದ ಕತ್ತಲ ರಾಜ್ಯಕ್ಕೆ ಬಂದ ಜಂಗಮ ನಾನು. ಬಂದ ಉದ್ದೇಶ ಲೋಕ ಕಲ್ಯಾಣ. ಯಾರನ್ನು ಹೇಳಿ ಕೇಳಿ ಬಂದೆ? ನೀನ್ ಬಂದಾಗಿಂದ ಊರಲ್ಲಿ ಆಗ್ಬಾರ್ದೆಲ್ಲ ಆಗ್ತಾ ಇದೆ. ಕರೆಯಲು ನೀನ್ಯಾರು, ಬರಲು ನಾನ್ಯಾರು? ಕರೆಯುವವನು ಕಳಿಸುವವನು ಮೇಲಿದ್ದಾನೆ ಜಗದೊಡೆಯ. ಯೋ ದೊಡ್ಡ ಮನುಷ್ಯ, ಆ ಪಂಚಾಯತಿ ಕಟ್ಟೆನಲ್ಲಿ ಆ ಎಲ್ಚಮ್ಮನಿಗೆ ಹೊಡೆಸಿದ ಏಟು ನಮ್ಮ ಮುಖಂಡರಿಗೆ ಮತ್ತೆ ಅರ್ಚಕರಿಗೆ ಎಲ್ಲ ಬಿದ್ದಿದೆ. ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು. ತಪ್ಪು ಮಾಡಿದ ಮೇಲೆ ಶಿಕ್ಷೆಯಾಗಲೇಬೇಕು. ಇದೇ ತಾನೇ ಲೋಕದ ನಿಯಮ. ಅಂದ್ರೆ ತಪ್ಪು ನಾವ್ ಮಾಡಿದೀವ, ತಪ್ಪು ಮಾಡಿದವಳು ತಾನೆ, ಶಿಕ್ಷೆ ನಮ್ಗೆ ಯಾಕೆ? ಅವಳೇ ತಪ್ಪು ಮಾಡಿದ್ದಾಳೆ ಅಂತ ಹೇಗೆ ಹೇಳ್ತೀರಾ? ಅವಳು ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡೋಕ್ಕೆ ನೀವ್ಯಾರು? ಶಿಕ್ಷೆ ಕೊಡಿ ಅಂತ ಹೇಳೋಕೆ ನಾನ್ಯಾರು? ತಪ್ಪು ಒಪ್ಪು ತೀರ್ಮಾನ ಶಿಕ್ಷೆಗಳ ಅಧಿಕಾರ ನಮ್ಮದಲ್ಲ, ಅವನದು. ಅವನೇ ಜಗನ್ನಾಟಕಕಾರ. ಅಯ್ಯೋ, ನಾವೇನೋ ಕೇಳ್ತಾ ಇದ್ರೆ ಇವನೇನೋ ಹೇಳ್ತಾ ಇದ್ದಾನಲ್ಲ, ಒಂದು ಅರ್ಥ ಆಗ್ತಾ ಇಲ್ಲ. ಮುಂದೆ ಮುಂದೆ ಸಾಗಿದ ಹಾಗೆ ಹಿಂದಿನ ಎಲ್ಲವೂ ಅರ್ಥವಾಗುತ್ತಾ ಹೋಗುತ್ತೆ. ಈಗ ನಿಮಗೊಂದು ವಿಷಯ ಅರ್ಥ ಮಾಡಿಸ್ಲಾ? ಆ ಎಲಚಮ್ಮ ಮುಟ್ಟಿ ಅಪವಿತ್ರ ಮಾಡಿರುವಂತಹ ನೀರು ಬತ್ತಿ ಹೋಗಿರಬೇಕಲ್ಲ. ಅದು ನಿಮ್ಗೆ ಹೆಂಗ್ ಗೊತ್ತಾಯ್ತು? ಆ ಶಿವ ಹೇಳ್ದ. ಶಿವ